ನೋಡ್ರಿ ಗೈಸ್, ನಾನು ಅಮ್ಮ ಆಚೆ ಕಡೆ ಬಂದಿದ್ದೀನಿ. ಅಮ್ಮ ತರಕಾರಿ ತರಕ್ಕೆ ಹೋಗ್ತಾರೆ, ನಾನು ಅಂಗಡಿಗೆ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ಸುಜಾತ. ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈವ್ನಿಂಗ್ ಆಯಿತು. ನಾವು ಸ್ಕೂಲ್ನಿಂದ ಬಂದಮೇಲೆ ಮಕ್ಕಳು ಎಲ್ಲ ಬಂದಮೇಲೆ ಆಚೆ ನಾವೇನರ ತಂದ್ಕೋತೀವಿ ಅಂತ ಹೇಳ್ತಾ ಇದ್ನು. ಸರಿ ಆಯಿತು, ಹೋಗು ತಂದ್ಕೋಗು ಅಂದೆ. ನಾನು ಮತ್ತು ಮನೇಲಿ ತರಕಾರಿ ಏನೂ ಇರಲಿಲ್ಲ, ಹಾಗಾಗಿ ನಾನು ಬರ್ತೀನಿ ಅಂತ ನಾನು ಆಚೆ ಹೋಗಿ ತರಕಾರಿ, ಮೆಂತ್ಯ ಸೊಪ್ಪು, ಕ್ಯಾರೆಟ್, ಬೀನ್ಸು ಎಲ್ಲ ತಂದು, ಮೆಣಸಿನ್ಕಾಯಿ ಎಲ್ಲ ತಂದೆ. ಮತ್ತು ಸಾಯಂಕಾಲಕ್ಕೆ ಅಡುಗೆ ರೆಡಿ ಮಾಡಿಕೊಂಡೆ. ಮೆಂತ್ಯ ಸೊಪ್ಪು ತಂದಿದ್ದೆ, ಅದೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ತೊಳೆದು ಕ್ಲೀನ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ. ಹೆಸರುಬೇಳೆ ನೆನೆಸ್ಬಿಟ್ಟು ಮಿಕ್ಸ್ ಪಲ್ಯ ಮಾಡೋಣ ಅಂತ ಹಸಿ ಖಾರ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು, ಹಸಿ ಖಾರ ಪುಡಿ ಪೇಸ್ಟ್ ಯೂಸ್ ಮಾಡಿಕೊಂಡು ನಾನು ಮೆಂತ್ಯ ಸೊಪ್ಪು ಪಲ್ಯ ಮಾಡಿದ್ದೀನಿ. ನೋಡಿ, ಇಲ್ಲಿ ತುಂಬಾ ಟೇಸ್ಟ್ ಇರುತ್ತೆ, ಸಖತ್ತಾಗಿ ಇರುತ್ತೆ. ಇವಾಗ ಚಪಾತಿ ಜೊತೆ ರಾತ್ರಿಗೆ ಊಟಕ್ಕೆ ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ನಾನು ಹೆಸರು ಬೇಳೆ ನೆನೆಸ್ಬಿಟ್ಟು ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡು, ಮತ್ತು ಮೆಣಸಿನ್ಕಾಯಿ ಪೇಸ್ಟು ಇತ್ತು, ಮೊನ್ನೆ ಮಾಡಿಕೊಂಡು ಎಕ್ಸ್ಟ್ರಾ ಇತ್ತು. ಅದೇ ಪುಂಡೆ ಪಲ್ಯ ಸೊಪ್ಪು ಮಾಡ್ಕೊಂಡಿದ್ದೆ. ನನ್ನ ಪಲ್ಯ ರೆಸಿಪಿ ಏನು ತೋರಿಸ್ಕೊಂಡಿಲ್ಲ ಆಯಿತಾ, ಹಾಗಾಗಿ ಅವತ್ತಿನ ಸ್ವಲ್ಪ ಹಸಿ ಖಾರ ಇತ್ತು, ಅದೇ ಪೇಸ್ಟ್ ಇತ್ತು ಅಂತಂದು ಇವಾಗ ಮೆಂತ್ಯ ಸೊಪ್ಪಿಗೆ ಇದು ಹಸಿ ಖಾರ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಒಣಗಿದ್ದು ಹಾಕಿದ್ರೂ ಓಕೆ, ಹಸಿ ಖಾರ ಹಾಕಿದ್ರೆ ಸ್ವಲ್ಪ ಒಂಚೂರು ಟೇಸ್ಟ್ ಇದ್ದಂಗೆ ಇರುತ್ತೆ ಪಲ್ಯಕ್ಕೆ. ಹಾಗಾಗಿ ನಾನು ಹಸಿ ಖಾರ ಹಾಕ್ಕೊಂಡು ನಾನು ಮೆಂತ್ಯ ಸೊಪ್ಪು ಪಲ್ಯ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಯಿತು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ಇವಾಗ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಮಾಡೋಕ್ಕಾಗಲ್ಲ, ಕಲಿಸ್ಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಡೇ ಶುಕ್ರವಾರ ದಿವಸ ಚಿಲ್ಡ್ರನ್ಸ್ ಡೇ ಇತ್ತು. ಎಲ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇಬ್ಬರು ಸ್ಟವ್ ಎಲ್ಲ ಕ್ಲೀನ್ ಆಗಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ದೋಸೆ, ಕಡಲೆ ತೆಂಗಿನಕಾಯಿ ಚಟ್ನಿ ಮಾಡ್ತೀನಿ, ಎರಡು ಮಿಕ್ಸ್ ಮಾಡಿ ಚಟ್ನಿ ಮಾಡ್ತೀನಿ. ಶೇಂಗಾ, ಕೊಬ್ಬರಿ ಇಲ್ಲಿ ದೋಸೆಗೆ ಕಲಸಿ ಇಟ್ಕೊಂಡಿದ್ದಾಯಿತು. ನಾನು ರುಬ್ಸಕ್ಕೆ ಕೊಡ್ತೀನಿ, ಒಂದೆರಡು ದಿವಸ ಬರೋಷ್ಟು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ರೆ ಆಯಿತು. ಮಧ್ಯಾಹ್ನ ಸಾಯಂಕಾಲ ಬಂದಾಗೆಲ್ಲ ಎಲ್ಲ ಕ್ಲೀನ್ ಮಾಡಿದ್ದು ಒರೆಸಿದ್ದಾಯಿತು. ಇವಾಗ ಸಿದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾನೆ. ನಾನು ಬ್ರೇಕ್ಫಾಸ್ಟು ರೆಡಿ ಮಾಡ್ಕೊತೀನಿ ಅವರಿಗೆ. ಇವತ್ತು ಚಿಲ್ಡ್ರನ್ಸ್ ಡೇ, ಎಲ್ರಿಗೂ ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಫ್ರೆಂಡ್ಸ್, ಇಲ್ಲಿ ಚಟ್ನಿ ಮಾಡಿದ್ದಾಯಿತು. ಕೊಬ್ಬರಿ ಶೇಂಗಾ ಮಿಕ್ಸ್ ಮಾಡ್ಕೊಂಡು, ಕೊತ್ತಂಬರಿ ಮಿಕ್ಸ್ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಟ್ನಿ ರೆಡಿ. ಇಲ್ಲಿ ದೋಸೆ ಹಾಕ್ತಾ ಇದ್ದೀನಿ. ಇಲ್ಲಿ ನನ್ನ ಮಗ ಆ್ಯನಿವಲ್ ಡೇ ಐತೆ ಸ್ಕೂಲಲ್ಲಿ, ಅದರಲ್ಲಿ ಡ್ಯಾನ್ಸ್ ಇಲ್ಲಾಂದರೆ
ಆ್ಯನಿವಲ್ ಡೇ ಇದರಲ್ಲಿ ಡ್ಯಾನ್ಸಿಗೆ ಸೇರಲ್ಲಂತೆ, ಮಲಕಂಬದ್ದು ಪ್ರಾಕ್ಟೀಸ್ ಕೊಡ್ಲತ್ತಾರಂತೆ. ಅದಕ್ಕೆ ನಾನು ಹೋಗ್ತೀನಿ ಮಮ್ಮಿ, ಅವನು ಹೋಗಲ್ಲ, ನನಗೆ ನೆಕ್ಸ್ಟು ಇದಕ್ಕೆ ನನಗೆ ಶೂ ಸ್ಲಿಪ್ಪರ್ ತೊಗೋಬೇಕು, ನನಗೆ ದುಡ್ಡು ಕೊಡು ಅಂತ ಕೇಳ್ತಾಯಿದ್ರು. ನೋಡಿರಿ, ಚಿಲ್ಡ್ರನ್ಸ್ ಡೇಗೆ ಕಲರ್ ಡ್ರೆಸ್ ಹೇಳಿದ್ರು. ಎಲ್ಲರೂ ಮಕ್ಕಳು ಕಲರ್ ಡ್ರೆಸ್ ಹಾಕ್ಕೊಂಡು ಇದ್ದರು. ಮಕ್ಕಳು ಅಲ್ಲೇ ಆಟ ಗೇಮ್ ಆಡಿಸಿದ್ರು. ನೋಡ್ಕೊಂಡು ಬನ್ನಿ ಹೆಂಗೈತೆ ಅಂತ. ನೋಡ್ರಿ, ಚಿಲ್ಡ್ರನ್ಸ್ ಡೇಗೆ ಕಲರ್ಫುಲ್ಲು ಇದ್ದರು ಮಕ್ಕಳು ಎಲ್ಲರೂ. ಎಲ್ಲ ಎಂಜಾಯ್ ಮಾಡ್ಕೊಂಡು ಗೇಮ್ ಬಲೂನ್ಸು ಒಬ್ರದ್ದು ಅದೇ ಯಾರು ಶೇಪ್ಟಾಗಿ ಬಲೂನ್ ಇರುತ್ತೆ ಅವರು ವಿನ್ನರ್ ಅಂತ. ಇಲ್ಲಿ ಬಲೂನ್ ಗೇಮಲ್ಲಿ ನೋಡ್ರಿ, ಒಬ್ಬರೊಬ್ಬರು ಗೇಮು ಹೊಡೆದಾಕ್ಬೇಕು, ಆ ಥರ ಗೇಮ್ ಕೊಟ್ಟಿದ್ದಾರೆ. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಬಿಸ್ಕಿಟ್ ಯಾರು ಫಸ್ಟ್ ತಿಂತಾರೋ ಅವರು ವಿನ್ನರ್. ಯಾರು ತಲೆ ಮೇಲೆ ಇಕ್ಕಿರ್ತಾರಲ್ಲ ಅವರು ಹಿಂಗೆ ಕಣ್ಣು ಬಿಡಿಸ್ತಾ ತಳಗೆ ಬಂದಿರುತ್ತಲ್ಲ, ಅದು ಯಾರು ಬಾಯಿಗೆ ಬರುತ್ತೆ ಅವರು ವಿನ್ನರ್. ನೋಡಿ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತು ನನ್ನ ಮಗಳು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾಳೆ, ಅದು ವಿಡಿಯೋ ಹೇಗೈತೆ ಅಂತಲೂ ಕಮೆಂಟ್ ಮಾಡಿ. ಎಲ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇನ್ನೊಂದು ಓಕೆ, ಈ ದಿನ ಹೀಗಿತ್ತು ನೋಡಿ.